ತನ್ನ ಜಾತಿ ವಿಚಾರದಲ್ಲೇ ಸುಳ್ಳು ಹೇಳೋ ಅಥವಾ ಕೆಟ್ಟ ಕ್ಲೈಮನ್ನು ಮಾಡಿಕೊಂಡು ಕೋರ್ಟಲ್ಲಿ ತಪರಾಕಿ ಹಾಕಿಸ್ಕೊಂಡಿದ್ದ ನೆನಪಿದೆ ನನಗೆ ಅಲ್ವಾ ಈ MLA? ಹಾಂ ಸರ್, ಮಂಜುನಾಥ್. ಇಂತಹ ದುರ್ಬುದ್ಧಿಯ ಮನುಷ್ಯ ಲೆಫ್ಟಿನೆಂಟ್ ಕರ್ನಲ್ ಮಂಜು ಆಗಿ ಯಾಕೆ ಸರ್ ಇವತ್ತು ಭಾರತದ ಸೇನೆ ಬಗ್ಗೆ ಕಾರ್ಯಾಚರಣೆ ಬಗ್ಗೆ ಮಾತಾಡ್ತಾರಂತೆ? ಮತಿಗೇಡಿ, ಇಡಿಯಟ್. ಭಾರತದ ಸಮಸ್ಯೆ ಇದು. ಎಂತೆಂಥವ್ರನ್ನೂ ಆಯ್ಕೆ ಮಾಡ್ತೀವಿ, ತಲೆಯಲ್ಲಿ ಸಗಣಿನೂ ಇರಲ್ಲ, ಇನ್ನೇನಾಗತ್ತೆ? ಗೊತ್ತಿರೋದವ್ರಿಗೆ ಒಂದೇ, ಗುಂಡು ಕೊಡು, ಕಾಸು ಕೊಡು, ಗೆದ್ದು ಬಾ, ಜಾತಿ ಹೆಸರಲ್ಲಿ. ಇನ್ನೇನು ಗೊತ್ತು ತಲೆನಲ್ಲಿ? ಎಷ್ಟನೇ ಕ್ಲಾಸಪ್ಪ ನೀನು? ನಾಚಿಕ್ ಕೆಟ್ಟವ್ರನ್ನ ತಗೊಂಬಂದು ಅಯೋಗ್ಯರನ್ನ. ಅರ್ಥ ಆಯ್ತು ಅನ್ಸುತ್ತೆ. ಯಾರೋ ಫೂಲ್ ಹಾಕಿದ್ದ. ಈಗ ಇಂದಿರಾವ್ ಏನಿದ್ದಿದ್ರೆ ಏನು ಮಾಡ್ಬಿಡ್ತಿದ್ರಿ? ಇದ್ದಿದ್ದಿದ್ರೆ ಸುಮ್ಮನೆ ಬರೀ ಇದೇ ಆಯಿತು. ರಾಜಕಾರಣಿಗಳು ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಥರ ಆಡಬೇಡಿ, ನೀವು ರಾಜಕೀಯ ಎಕ್ಸ್ಪರ್ಟ್ಸ್ ಥರ ಆಡಿ. ಲೆಫ್ಟಿನೆಂಟ್ ಕರ್ನಲ್ ಆಗಬಾರ್ದು ಮಂಜು. ಯಾರು ಕೋಲಾರದ MLA? ಅಪ್ಪ MLA ಸಾಹೇಬ, ಈ ಫೈಟರ್ ಜೆಟ್ಗೆ ಫ್ಯೂಯಲ್ ಇಂಧನನ ಎಲ್ಲ ಹಾಕ್ತಾರೆ ಅಂತ ನಿನಗೆ ಗೊತ್ತಾ? ಹೋಗ್ಲಿ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಆ ಜಟ್ಟಿನ ಯಾವ ಭಾಗದಲ್ಲಿ ಅದಕ್ಕೆ ಇಂಧನ ಹಾಕ್ತಾರೆ ಅನ್ನೋದಾರು ಗೊತ್ತಾ ನಿನಗೆ? ಇಂಥ ಯೋಗ್ಯರೆಲ್ಲ ಮಾತಾಡಕ್ಕೆ ಶುರು ಮಾಡಿಬಿಡ್ತೀರಿ. ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸ ಮಾಡ್ಕೊಂಡಿರ್ಬೇಕು. ಭೂಮಿ ಕೆರೆದ್ಬಿಟ್ಟು ಸೈಟ್ ಮಾಡ್ಕೊಂಡು ಇರಬೇಕು. ದಟ್ ಈಸ್ ಯುವರ್ ಜಾಬ್. ಡೂ ಇಟ್. ಕಾಸು ಮಾಡ್ಕೊಂಡ್ರಿ ಸಾಯಿರಿ, ತಿಂದುಬಿಟ್ಟು ಅದನ್ನು. ಯಾವನ್ ಬೇಡ ಅಂದವ್ ನಿಮ್ಮನ್ನು. ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಅಂದ್ರೆ ಏನು? ಈ ಪಾಯಿಂಟ್ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? 4 ವಿಮಾನ ಹಾರಿಸಿದ್ರು, ಶೋ ಆಫು. ಕರ್ನಲ್, ನಿನ್ನನ್ನೇ ಕಳಿಸ್ತೀವಿ. ಯೋಗ್ಯತೆಗೆ ಒಂದು ಆಟೋಮ್ಯಾಟಿಕ್ ರೈಫಲ್ದು AR ಲೆವೆಲ್ ಇಂದ್ರದ್ದು ಒಂದು ಗುಂಡು ಹೊಡೆದ್ರೆ ಅದ್ರದ್ದು ರೀಕಾಯಿಲ್ ಇದೆಯಲ್ಲ, ಅದನ್ನು ತಡ್ಕೊಳಕ್ಕಾಗಲ್ಲ ನಿಮ್ಮ ದೇಹಕ್ಕೆ. ತಾಕಿದ್ದೆ ಕೇಳಿ ಅವನ್ನ. ಮೀಟರ್ ಬೇಕು, ಮೀಟರ್. ಅದ್ರದ್ದು ರೀಕಾಯಿಲ್ ತಡೆಯೋಕ್ಕಾಗಲ್ಲ ನಿನ್ನ ದೇಹಕ್ಕೆ. ಇಲ್ಲಿ ಹಿಡ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಅಲ್ಲೋಗುತ್ತೆ ಬುಲೆಟ್. ಆಮೇಲೆ ಇಸ್ರೇಲ್ ನೋಡಿ ಕಲಿಬೇಕನ್ಸರ್. ಕಲಿತೀವಿ. ಇಸ್ರೇಲ್ ನೋಡಿದ್ರೆ ಫುಲ್ ಇಸ್ರೇಲ್ ನೋಡಿ ಕಲಿಬೇಕಂತ. ಏನು ಇಸ್ರೇಲ್ ನೋಡಿ ಕಲಿಯೋದು? ನಿಮ್ಮ ತಲೆ ಏನು ತುಂಬ್ಕೊಂಡಿದ್ದೀರಿ ತಲೆನಲ್ಲೆಲ್ಲ? ಯೋಗ್ಯತೆ ಇಲ್ಲದೆ ಇದ್ದವರೆಲ್ಲ ಮಾತಾಡ್ತೀರಿ. ಅವನಿಗೆ ಎಂತೆಂಥವ್ರಲ್ಲ ರಾಜಕಾರಣಕ್ಕೆ ಯಾವನ್ ಬೇಕಾದ್ರೂ ಬರ್ಬೋದು. ಅದಕ್ಕೊಂದು ಎಕ್ಸಾಮ್ ಕೊಟ್ಟರೆ ಬುರ್ಡೆ ಕಿತ್ಕೊಂಡು ಹೋಗ್ಬಿಡ್ತೀರಿ. ಯಾವನ್ ಬೇಕಾದ್ರೂ ಬರ್ಬೋದು ಬಿಡಿ. ಅದಕ್ಕೆ ಹಿಂಗಾಗಿ ಸಾಯೋದು ಈ ದೇಶ. ನಿಮ್ಮಂಥವ್ರನ್ನ ಕರ್ಕೊಂಡೋಗಿ ಕಾನೂನು ಮಾಡಿಸ್ಬೇಕಂತೇನು? ದರಿದ್ರಗಳಂತಂದು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.